ಕಾಂಗ್ರೆಸ್ನ MLA ಒಬ್ಬರು ಹೇಳಿರುವಂಥ ಮಾತು ನನಗೆ ಗೊತ್ತಿಲ್ಲ. ಇದು ಕಾಂಗ್ರೆಸ್ಗೆ ಯಾಕಿದು ಶಾಪವಾಗಿ ಪರಿಣಮಿಸುತ್ತೆ ಗೊತ್ತಿಲ್ಲ, ಯಾಕಿಂತ ಹೇಳಿಕೆಗಳು ಬರುತ್ತೆ ಗೊತ್ತಿಲ್ಲ. ತಾವೇ ಗುಂಡಿ ತೋಡ್ಕೊಂಡು ತಾವೇ ಬೀಳೋದು, ಯಾರೋ ಗುಂಡಿ ತೋಡಿದ್ದಲ್ಲ, ತಾವೇ ಗುಂಡಿ ತೋಡೋದು, ತಾವೇ ಬೀಳೋದು. ಏನೊಂದು ಮಾತನ್ನು ಹೇಳಿದ್ದಾರೆ, ನಿಮ್ಗೆ ಭಾಳ ಆಶ್ಚರ್ಯ ಆಗ್ಬೋದು. ಬಹುಶಃ ಈ ಮನುಷ್ಯ, ಈ MLA ತಾನು ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ನಿಲ್ಲಬೇಕು ಎಲೆಕ್ಷನ್ಗೆ. ಲೋಕಸಭಾ ಚುನಾವಣೆಯಲ್ಲಿ ಮತ ನೀಡದಿದ್ದರೆ ಕಾಂಗ್ರೆಸ್ಗೆ ಗ್ಯಾರಂಟಿ ರದ್ದು ಮಾಡ್ತಾರಂತೆ. ಮತದಾರರಿಗೆ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡಿದ್ರ ಕೈ ಶಾಸಕ. ಬ್ಲ್ಯಾಕ್ ಮೇಲೇ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಏನಾದರೂ ಸೋತರೆ ಗ್ಯಾರಂಟಿ ರದ್ದು, ಉಚಿತ ಬಸ್ ಪ್ರಯಾಣ ಇಲ್ಲ, ಉಚಿತ ಕರೆಂಟ್ ಇಲ್ಲ, ಆಮೇಲೆ ಭಾಗ್ಯಲಕ್ಷ್ಮಿ ಇಲ್ಲ, ಆಮೇಲೆ ಫ್ರೀ ಅಕ್ಕಿ ಇಲ್ಲ, ಆಮೇಲೆ ಯುವ ನಿಧಿ ಇಲ್ಲ. ಬ್ಲ್ಯಾಕ್ ಮೇಲ್ ಅಲ್ವಾ? ನಿಮ್ಮ ಮತ ಅಕ್ಷತೆ ಕಾಳಿಗ 5 ಗ್ಯಾರಂಟಿಗ ಯೋಚನೆ ಮಾಡಿ ಅಂತೇಳಿ ಈ ಬಡಾಯಿ ಬಾಲಕೃಷ್ಣ ಅವರು ಮತ್ತೆ 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 ಹೇಳಿಕೆಗಳ. ನನಗನ್ಸುತ್ತೆ ಇವರು JDSನಿಂದ ಕಾಂಗ್ರೆಸ್ಗೆ ಬಂದಿರೋದು ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡೋಕ್ಕೆ, ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡೋಕ್ಕೆ. ನನಗೆ ಓಟ್ ಹಾಕಿಲ್ಲ ಅಂತಂದರೆ ನಿಮ್ಮ ಏರಿಯಾವನ್ನು ಮಾಡಲ್ಲ, ನನಗೆ ಓಟ್ ಹಾಕಿಲ್ಲ ನಿಮ್ಮ ಏರಿಯಾ ಅಭಿವೃದ್ಧಿ ಮಾಡಲ್ಲ. ಯಾರು ದುಡ್ಡಿಂದ ಅಭಿವೃದ್ಧಿ ಮಾಡೋದು ಬಾಲಕೃಷ್ಣ ಅವರೇ? ಫಸ್ಟ್ ಕಿತ್ತು ಬಿಸಾಕ್ಬೇಕ್ರಿ KPCC ಅಧ್ಯಕ್ಷರು ಇವ್ರನ್ನ. ನೋಡಿ, ಇದು ಕಾಂಗ್ರೆಸ್ನ ಒಂದು ವೇಳೆ ನಾಗಾಲೋಟಕ್ಕೆ ಏನಾದರೂ ಪೆಟ್ಟು ಅಂತಂದರೆ ಇದುವೇ. ನಿಮ್ಮ ಮತ ಅಕ್ಷತೆ ಕಾಳಿಗ 5 ಗ್ಯಾರಂಟಿಗ ಅಂತ ಕೇಳಿದ್ದಾರೆ. ನಾನು ಅದನ್ನು ಹೇಳಕ್ಕೆ ಹೋಗಲ್ಲ, ಅದಕ್ಕೆ ಕೇಳ್ಕೊಳ್ಳಿ, ಅದು BJP ಕಾಂಗ್ರೆಸ್ನ ಹೋರಾಟ ಆಗಿರ್ಬೋದು. ಆದರೆ ನೀವು ಮತ ಹಾಕದಿದ್ದರೆ 5 ಗ್ಯಾರಂಟಿ ರದ್ದು ಅಂತ ಹೇಳೋದಕ್ಕೆ ನೀವು ಯಾರ್ರೀ? ನೀವು ಮತ ಹಾಕದಿದ್ದರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ತಾಕತ್ತಿದ್ರೆ, ಧೈರ್ಯ ಇದ್ದರೆ ಅದು ಹೇಳೋಕ್ಕಾಗತ್ತಾ ಬಾಲಕೃಷ್ಣ ಅವರೇ? ನೋಡಿ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ತಾ. ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸ್ತೀವಿ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ, ಅಕ್ಷತೆ ಬೇಕಾ? ತೀರ್ಮಾನ ಆಗಬೇಕಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು. ಗೆಲ್ಲಿಸ್ತೇವೆ ಅಂದ್ರೆ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ. ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ, ಗ್ಯಾರಂಟಿ ಅವಶ್ಯಕತೆ ಇಲ್ಲ. ಆಮೇಲೆ ಆ ದುಡ್ಡು ತಗೊಂಡು ಅಭಿವೃದ್ಧಿ ಮಾಡ್ತೀವಿ. ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸ್ತೀವಿ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ, ಅಕ್ಷತೆ ಬೇಕಾ? ತೀರ್ಮಾನ ಆಗಬೇಕಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು. ಗೆಲ್ಲಿಸ್ತೇವೆ ಅಂದ್ರೆ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ. ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ, ಗ್ಯಾರಂಟಿ ಅವಶ್ಯಕತೆ ಇಲ್ಲ. ಆಮೇಲೆ ಜನಗಳ ಶಕ್ತಿ ಇವ್ರಿಗೆ ಹೆಂಗೆ ಅಂತಂದರೆ, ಇವರು ಕುರಿಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ ಜನರನ್ನ. ಬೇಕಾ? ಈ ಹಿಂದೆ ಸಿದ್ದರಾಮಯ್ಯ ಕೇಳಿದ್ರು 10 kg ಫ್ರೀ ಕೊಟ್ರ? ನೀವು 5 kg ಕೊಟ್ಟಿದ್ದು, 5 kg ದುಡ್ಡು, ಅದು ಕಂಪ್ಲೀಟ್ ಇಲ್ಲಿ ತನಕ ಕೊಡೋಕ್ಕಾಗಿಲ್ಲ. 5 kg ಕೂಡ ಕೇಂದ್ರ ಸರ್ಕಾರ ಕೊಡುತ್ತೆ, ನೀವೇನು ಕೊಡಲಿಲ್ಲ, 175 ರೂಪಾಯಿ ಮಾತ್ರ. ಈ ಬಾಲಕೃಷ್ಣ ಅವರು ಈ ಹಿಂದೆ ಕೂಡ ಕೆಲವು ಜಾಗಗಳಲ್ಲಿ, ಕೆಲವು ಬ್ಲಾಕ್ಗಳಲ್ಲಿ, ಕೆಲವು ಏರಿಯಾಗಳಲ್ಲಿ ನೀವು ನನಗೆ ಓಟ್ ಹಾಕಿಲ್ಲ, ನಾನು ಅಭಿವೃದ್ಧಿ ಮಾಡೋದಿಲ್ಲ. ನೀವು ನನಗೆ ಓಟ್ ಹಾಕಿಲ್ಲ ಅಂದರೆ ಬಾಲಕೃಷ್ಣ ಅವರ ಮನೆಯಿಂದ ತಂದುಕೊಂಡು ಹಾಕೋದ ದುಡ್ಡು? ಬಾಲಕೃಷ್ಣ ಅವ್ರದ್ದು ಪಾಳೆಗಾರಿಕೆ ಅಲ್ವಾ ಇದು? ಇದರ ಬಗ್ಗೆ ಕ್ರಮ ಕೈಗೊಳ್ತಾರಾ KPCC? ಯಾವನೇ ಇಂಥ ಹೇಳಿಕೆಗಳನ್ನು ಕೊಟ್ಟ ತಕ್ಷಣ ಯಾಕೆ ಒಂದು ನೋಟಿಸ್ ಕೊಡಲ್ಲ ಇವರಿಗೆ? ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡ್ತೀವಿ ಅಂತ ನೀವು ಹೇಳ್ತೀರಲ್ಲ, ನೀವು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದೀರಿ, ಗ್ಯಾರಂಟಿ ಹೇಳಿದ್ದೀರಿ, 136 ಸೀಟ್ ಕೊಟ್ಟಿದ್ದಾರೆ. ನೀವು ಕ್ಯಾನ್ಸಲ್ ಮಾಡಿಕೊಂಡು ಇದೇ ಜನರ ನಡುವೆ ಬರೋದು ಹೌದಾ? ನೀವು ರದ್ದುಗೊಳಿಸಿ ಜನರ ಬಂದು ನೀವು ಮಾತಾಡೋದು, ಸಾರ್ವಜನಿಕ ಮಾತಾಡೋದಕ್ಕೆ ಸಾಧ್ಯ ಇದೆಯಾ ಬಾಲಕೃಷ್ಣ ಅವರೇ? ಏನು ಅಂದ್ಕೊಂಡಿರಿ ಜನರನ್ನು? ಏನು ನೀವು ಬಿಸಾಕಿದಂಥ ಬಿಸ್ಕೆಟನ್ನು ತಿಂತ ಕೂತ್ಕೋಬೇಕಾ? ಯಾರ್ರೀ ನೀವು? ಫಸ್ಟ್ ಆಫ್ ಆಲ್ ನೀವೊಬ್ಬ ಶಾಸಕ, ಜನಪ್ರತಿನಿಧಿ. ಈ ಥರ ವೋಟ್ ಹಾಕಿದವ್ರು ನಾವು, ತೆರಿಗೆ ಕಟ್ಟಿದವ್ರು ನಾವು, ಅದರಲ್ಲಿ ಐಷಾರಾಮಿಯಾಗಿರೋರು ನೀವು.
ಇವತ್ತು ಹೆಂಗೆ ಅಂತಂದರೆ ಒಂದು ರೀತಿಯಲ್ಲಿ ನಾಯಿ ಸಾಕೋರಾದರೂ ಕೂಡ ನಾಯಿಯನ್ನು ಪ್ರೀತಿ ಮಾಡ್ತಾರಪ್ಪ. ಅಷ್ಟು ತುಚ್ಛವಾಗಿ ಜನರನ್ನು ಕಾಣ್ತಾ ಇದ್ದೀರಿ ನೀವು ಹಾಕಿಲ್ಲ ಅಂತಂದರೆ ಗ್ಯಾರಂಟಿ ಯೋಜನೆ ಇರೋದಿಲ್ಲ. ಯಾರ್ರಿ ನೀವು? ರಾಜನ ನೀವು? ಪಾಳೆಗಾರನ ನೀವು? ಅದೇ ಜನಗಳು ವೋಟ್ ಹಾಕಿದ್ದಕ್ಕೆ ನೀವು ಇದ್ದೀರಿ ಅಲ್ಲಿ. ಅದೇ ಜನಗಳು ತೆರಿಗೆ ಕಟ್ಟಿದ್ದಕ್ಕೆ ನಿಮ್ಮ TADA ಸಿಗ್ತಾ ಇದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ರಾಜಕಾರಣಿ ಅಂತಂದ್ರೆ ಜನರ ಸೇವಕ. ನೀವು ನಮ್ಮ ಕೆಲಸದವ, ನೀವು ನಮ್ಮ ಕೆಲಸಕ್ಕೆ, ನಾವು ಜನ ನಿಮ್ಮನ್ನು ಕೆಲಸಕ್ಕಿಟ್ಟಿದ್ದಾರೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ರಾಜಕೀಯ ನಾಯಕ ಅಂತಂದ್ರೆ ಜನರ ಸೇವಕ, ಸರ್ಕಾರಿ ಅಧಿಕಾರಿಗಳು ಅಂತಂದ್ರೆ ಜನರ ನೌಕರ. ನೀವು ಹೆಂಗ್ ಗೊತ್ತಾ? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರೇ ಆಗಿರಲಿ, MLAಗಳು MP ಗಳು ಹೆಂಗ್ ಗೊತ್ತಾ ನೀವು? ನಾವು ದುಡ್ಡು ಕೊಟ್ಟು ನಿಮ್ಮನ್ನು ಸೆಕ್ಯೂರಿಟಿ ಗಾರ್ಡ್ ಆಗಿ ಇಟ್ಕೊಂಡಿದ್ದೀವಿ. ನೀವು ನಮ್ಮ ಸೆಕ್ಯೂರಿಟಿ ಗಾರ್ಡ್, ಅಷ್ಟೇ ನಿಮ್ಮ ಜವಾಬ್ದಾರಿ ಅಲ್ಲ ಅಂತ ಹೇಳಿ ನೋಡೋಣ. ಯಾವ ಭ್ರಮೆಯಲ್ಲಿದ್ದೀರಿ? ಯಾವ ಭ್ರಮೆ? ಅಂದರೆ ನೀವು ಗೆಲ್ಲಿಸಿಲ್ಲ ಅಂತಂದ್ರೆ ಬ್ಲ್ಯಾಕ್ ಮೇಲಾ? ಯಾರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಿ? ಬಾಲಕೃಷ್ಣ ಅವರೇ ನಿಮಗೆ ತಾಕತ್ತಿದ್ರೆ ಲೋಕಸಭಾ ಚುನಾವಣೆ ಆಗತ್ತಲ್ಲ, ರಾಜೀನಾಮೆ ಕೊಟ್ಬಿಟ್ಟು ಲೋಕಸಭಾ ಚುನಾವಣೆಗೆ ನಿಂತ್ಕೊಳ್ಳಿ. ನಾನು ಮೊದಲೇ ಹೇಳಿದೆ, ಕಾಂಗ್ರೆಸ್ ತಾನೇ ಗುಂಡಿ ತೋಡಿ ತಾನೇ ಬೀಳೋದು ಅಂತ ಹೇಳಿ. ಕಾಂಗ್ರೆಸ್ಸನ್ನು ಗೆಲ್ಲಿಸದೇ ಇದ್ದರೆ ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡ್ತಾರಂತೆ. ಬಾಲಕೃಷ್ಣ ಅವರು MLA ಆಗಿ ಸೇಫ್ ಝೋನಲ್ಲಿದ್ದು ಈಗ ಎಂಪಿಗಳ ವಿರುದ್ಧ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅಂದರೆ MP ಗಳನ್ನು ಗೆಲ್ಲಿಸಬೇಕು ಅಂತೇಳಿ. ನಿಮಗೆ ತಾಕತ್ತಿದ್ರೆ, ಒನ್ಸ್ ಅಗೇನ್ ಬಾಲಕೃಷ್ಣ ಅವರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಧೈರ್ಯ ಇದ್ದರೆ ನೀವು ಈಗ ರಾಜೀನಾಮೆ ಕೊಡಬೇಕು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಂತ್ಕೋಬೇಕು. 6 ತಿಂಗಳು ಟೈಮ್ ಇರುತ್ತಲ್ವಾ? ಲೋಕಸಭಾ ಚುನಾವಣೆ ಟೈಮಲ್ಲಿ ನಿಂತ್ಕೋಬೇಕು. ಇದೇ ಮಾಗಡಿ ಜನರ ಮುಂದೆ ನೀವು ಹೇಳಬೇಕು, ನನ್ನನ್ನು ಗೆಲ್ಲಿಸದೇ ಇದ್ದರೆ ಗ್ಯಾರಂಟಿ ಯೋಜನೆ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳುವ ಧೈರ್ಯ, ಗಂಡಸ್ತನ ನಿಮಗಿದೆಯಾ? ಜನರನ್ನು ಬ್ಲ್ಯಾಕ್ ಮೇಲ್ ಮಾಡ್ತೀರಿ, ಹೆದರಿಸ್ತೀರಿ ಜನರನ್ನು. ನೀವು ರಾಜೀನಾಮೆ ಕೊಟ್ಟು ಮಾಗಡಿಯಲ್ಲಿ ಮತ್ತೊಮ್ಮೆ ಹೇಳಬೇಕು, ನನ್ನನ್ನು ಗೆಲ್ಲಿಸದೇ ಇದ್ದರೆ ಮುಖ್ಯಮಂತ್ರಿಗಳು ಹೇಳಿಬಿಟ್ಟು ಗ್ಯಾರಂಟಿ ಯೋಜನೆಯನ್ನು ರದ್ದು ಮಾಡ್ತೀನಿ, ನೀವು ಗೆಲ್ಲಿಸಿದ್ರೆ ಮಾತ್ರ ಗ್ಯಾರಂಟಿ ಯೋಜನೆ ಮುಂದುವರಿಯುತ್ತೆ ಅಂತೇಳಿ ಹೇಳುವ ಧೈರ್ಯ ಇದೆಯಾ? ಡೆಪಾಸಿಟ್ ಕಳ್ಕೊಂಡ್ಬಿಡ್ತೀರಿ ನೀವು. ಬರೆದಿಟ್ಕೊಳ್ಳಿ, ಡೆಪಾಸಿಟ್ ಕಳ್ಕೊಂಡ್ಬಿಡ್ತೀರಿ ನೀವು. ರಾಜಕಾರಣಿಗಳು ಒಂದು ನೆನಪಿಟ್ಕೊಳ್ಳಿ, ನೀವು ನಮ್ಮ ಯಜಮಾನ ಅಲ್ಲ, ನೀವು ನಮ್ಮ ಮಹಾರಾಜ ಅಲ್ಲ, ನೀವು ನಮ್ಮ ದೇವರಲ್ಲ. ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಜನರ ಸೇವಕರು. ಸರ್ವೆಂಟ್ ಅಂದ್ರೆ ಏನು ಗೊತ್ತಾ? ಕೆಲಸದವ ಸರ್ವೆಂಟ್. ಅಧಿಕಾರಿಗಳು IAS ಆಗಿರಲಿ, IPS ಆಗಿರಲಿ, ತಹಶೀಲ್ದಾರ್ ಆಗಿರಲಿ, PDO ಆಗಿರಲಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ನಮ್ಮ ನೌಕರರು. ಪ್ರಧಾನಿ ಸಮೇತ, ಪ್ರಧಾನಿ ಹೇಳಿದಾರಲ್ಲ, ನಾನು ನಿಮ್ಮ ಸೇವಕ, ಪ್ರಧಾನ ಸೇವಕ. ನೀವು ರಾಜಕಾರಣಿ ಸೇವಕ, ಅಧಿಕಾರಿ ನೌಕರ. ಒಬ್ಬ ಭಿಕ್ಷೆ ಬೇಡುವಂಥ ಭಿಕ್ಷುಕ ಒಂದು ಮ್ಯಾಚ್ ಬಾಕ್ಸ್ ಖರೀದಿ ಮಾಡುವಾಗಲೂ ಕೂಡ ಟ್ಯಾಕ್ಸ್ ಕಟ್ತಾನೆ. ಒಬ್ಬ ಭಿಕ್ಷುಕ ಕೂಡ ನಿಮ್ಮನ್ನು ನಡು ರೋಡಲ್ಲಿ ಪ್ರಶ್ನೆ ಮಾಡುವ ಅಧಿಕಾರ ಇದೆ. ಆ ಸಂವಿಧಾನ ಈ ಪ್ರಜೆಗಳಿಗೆ ಅಧಿಕಾರವನ್ನು ಕೊಟ್ಟಿದೆ. ಈ ಬ್ರಿಟಿಷರನ್ನು ಓಡಿಸಿದೀವಲ್ವಾ? ಬ್ರಿಟಿಷರ ನಿಮಗಿಂತ ತಾಕತ್ವರಾಗಿರ್ಲಿಲ್ವಾ ಭಾರತದಲ್ಲಿ? ಅವರನ್ನು ಓಡಿಸಿಲ್ವಾ? ನೀವ್ಯಾವ ಲೆಕ್ಕ ರೀ? ಇಂಥ ಹೇಳಿಕೆಗಳಿಗೆ ವೀಕ್ಷಕರೇ, ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಯಾವನೇ ಆಗಿರಲಿ, ಜನರನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥವ್ರು, ಜನರನ್ನು ತುಚ್ಛವಾಗಿ ಕಾಣುವಂಥವ್ರು, ಜನರ ವಿರುದ್ಧ ಪಾಳೆಗಾರಿಕೆ ಮಾಡುವಂಥವ್ರು. ಇವರಿಗೂ ಬ್ರಿಟಿಷರಿಗೂ ಏನ್ರಿ ವ್ಯತ್ಯಾಸ? ಈಗಲೂ ಚಾಲೆಂಜ್ ಮಾಡ್ತಾ ಇದ್ದೀವಿ, ನೀವು ಕೂಡ ರಾಜೀನಾಮೆ ಕೊಡಿ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಉಪಚುನಾವಣೆಯಲ್ಲಿ ನಿಲ್ಲಿ, ಅಲ್ಲಿ ಹೇಳಿ
ಗ್ಯಾರಂಟಿ ನನ್ನನ್ನು ಗೆಲ್ಲಿಸದೇ ಇದ್ದರೆ ಗ್ಯಾರಂಟಿ ಯೋಜನೆ ರದ್ದು ಅಂತೇಳಿ. ನಿಮ್ಮ ಡೆಪಾಸಿಟ್ ಇರೋದಿಲ್ಲ ನಿಮಗೆ, ಡೆಪಾಸಿಟ್. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ ಅಂತೇಳಿ. ಈ ರಾಜ್ಯದಲ್ಲಿ ಜನ ನಮ್ಮ ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ತೀವಿ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ? ತೀರ್ಮಾನ ಆಗಬೇಕಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು. ಗೆಲ್ಲಿಸ್ತೇವೆ ಅಂದ್ರೆ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ. ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ, ಗ್ಯಾರಂಟಿ ಅವಶ್ಯಕತೆ ಇಲ್ಲ. ಆವಾಗ ಆ ದುಡ್ಡು ತಗೊಂಡು ಅಭಿವೃದ್ಧಿ ಮಾಡ್ತೀವಿ. ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ಓಟ್ ಹಾಕಿ. ಯಾವುದೇ ಗ್ಯಾರಂಟಿ ಯೋಜನೆಗಳು ಮುಖ್ಯಮಂತ್ರಿಗಳ ದುಡ್ಡಿಂದ ಕೊಡೋದು ಕೂಡ ಅಲ್ಲ, ಕೇಂದ್ರದಿಂದ ಕೊಡುವಂಥ ಯೋಜನೆಗಳು ಕೂಡ ನರೇಂದ್ರ ಮೋದಿಯವರ ದುಡ್ಡಿಂದ ಅಲ್ಲ, ಜನಸಾಮಾನ್ಯರು ಕಟ್ಟುವ ತೆರಿಗೆ ದುಡ್ಡೇ. ಅದನ್ನು ರಾಜಕಾರಣಿಗಳು ಚೆನ್ನಾಗಿ ಅರಿತುಕೊಂಡ್ರೆ ಒಳ್ಳೆಯದು. ಆಮೇಲೆ ಇಂಥ ರಾಜಕಾರಣಿಗಳ ಬಗ್ಗೆ ಜನರು ಕೂಡ ಅರಿತುಕೊಂಡ್ರೆ ಒಳ್ಳೆಯದು.